ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ದೆಹಲಿಗೆ ತೆರಳಿದೆ ರೆಬಲ್ ಶಾಸಕ ಯತ್ನಾಳ್ ಆ್ಯಂಡ್ ಟೀಮ್. ವರಿಷ್ಠರ ಮುಂದೆ ಪ್ರಮುಖ ವಿಚಾರಗಳ ಪ್ರಸ್ತಾಪಕ್ಕೆ ಸಜ್ಜಾಗಿದೆ ಈಗ ಆ ಟೀಮ್. ನೋಡಿ, ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ಆ ಮಾತಿನ ಯುದ್ಧ, ಸಮರ, ಕೌಂಟ್ರು ಪ್ರತಿ ಕೌಂಟ್ರುಗಳು ಮುಂದುವರೆದಿದೆ. ರಾಜ್ಯಾಧ್ಯಕ್ಷರ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಾರೆ ರೆಬಲ್ ನಾಯಕರು. ನಿನ್ನೆ ಕೆಲವು ಜನ ಹೋಗಿದ್ರು, ಇವತ್ತು ಮತ್ತಷ್ಟು ಜನ ಹೋಗಿದ್ದಾರೆ, ದೆಹಲಿಗೆ ತಲುಪಿದ್ದಾರೆ. 3 ದಿನ ಅಲ್ಲೇ ಇರ್ತಾರೆ. BSY ಮತ್ತು ವಿಜೇಂದ್ರ ವಿರುದ್ಧ ದೂರು ಕೊಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಿಜೆಪಿಯಲ್ಲಿ ಕುಟುಂಬ ಅಧಿಕಾರ ಕೊನೆಗೊಳ್ಳಬೇಕು, ಭ್ರಷ್ಟಾಚಾರಿ ಕುಟುಂಬವನ್ನು ರಾಜ್ಯದಿಂದ ಕಿತ್ತೊಗಿಬೇಕು, ಹಿಂದುತ್ವ ಇರುವಂತಹ ವ್ಯಕ್ತಿಗಳ ಕೈಯಲ್ಲಿ ನಾಯಕತ್ವ ಇರಬೇಕು. ಬಿಜೆಪಿಗೆ ಭ್ರಷ್ಟ ಕುಟುಂಬ ಬೇಕಾ, ಪಕ್ಷದ ಕಾರ್ಯಕರ್ತರು ಬೇಕಾ? ಇದನ್ನು ಪಕ್ಷದ ವರಿಷ್ಠರು ನಿರ್ಧರಿಸಬೇಕು ಅಂಥೇಳಿ ಈ ಒಂದು ಭಿನ್ನರ ಬಳಗ ಏನಿದೆ, ಟೀಮ್ ಏನಿದೆ, ಅದು ಮನವಿ ಮಾಡಿಕೊಳ್ಳಲಿದೆ. ಈ ಪ್ರಮುಖ ವಿಚಾರ ಮುಂದಿಟ್ಟುಕೊಂಡು ಯತ್ನಾಳ್ ಬಣ ವಿಜೇಂದ್ರ ಮತ್ತು ಕುಟುಂಬದ ವಿರುದ್ಧ ದೂರನ್ನು ಕೊಡಲಿದೆ. ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ, ದೂರುಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಮತ್ತೊಂದು ಹಂತದ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅಂದರೆ ಇಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟನ್ನು ಹಿಡಿದಿದ್ದಾರೆ. ವಿಜೇಂದ್ರ ಅವ್ರನ್ನ ಮುಂದುವರೆಸಿದರೆ ಕರ್ನಾಟಕದ BJPಯ ಸ್ಥಿತಿ ಹೀನಾಯವಾಗುತ್ತೆ, ನೋಡ್ತಾ ಇರಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಯತ್ನಾಳ್ ಕೊಟ್ಟಿದ್ದಾರೆ. ವಿಜೇಂದ್ರ ಇನ್ನೊಂದು ಕಡೆ ಬಹಳ ಕಾನ್ಫಿಡೆಂಟ್ನಲ್ಲಿದ್ದಾರೆ. ಇನ್ನೊಂದು ವಾರದಲ್ಲಿ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅನ್ನುವಂಥ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಯತ್ನಾಳ್ ಅವ್ರನ್ನ ಮತ್ತಷ್ಟು ಕೆರಳಿಸ್ತಿದ್ದು, ಇಲ್ಲ ಅವರ ಕುಟುಂಬದ ವಿರುದ್ಧ, ಭ್ರಷ್ಟ ಅಪ್ಪ ಮಕ್ಕಳ ವಿರುದ್ಧ ನಮ್ಮ ಹೋರಾಟ, ನಾವು ಅದನ್ನು ಅವ್ರ ಹೈಕಮಾಂಡ್ ಮುಂದೆ ನಾವು ಗಮನಕ್ಕೆ ತರ್ತೀವಿ, ನಾವೆಲ್ಲ ವರದಿ ಒಪ್ಪಿಸ್ತೀವಿ, ನಮ್ಮ ಕಡೆಯಿಂದಲೂ ಕೂಡ ಒಬ್ಬ ಅಭ್ಯರ್ಥಿ ಕಣಕ್ಕೆ ಇಳಿಸಬೇಕು, OBC ಅವ್ರಿಗೆ ಅವಕಾಶವನ್ನು ಕೊಡಬೇಕು, ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಹಾಗಾಗಿ ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದು ನೋಡಿ, ಬಹುಶಃ ಇದೇ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಚುನಾವಣೆ ನಡೆಸುವಂಥ ಇರಾದೆ ಹೈಕಮಾಂಡ್ಗೆ ಇದ್ದಂಗಿಲ್ಲ. ಯಾಕಂತ ಹೇಳಿದ್ರೆ ಹೊಸ ಸಂಪ್ರದಾಯಕ್ಕೆ ಯಾಕೆ ನಾವು ನಾಂದಿ ಆಡಬೇಕು ಅನ್ನೋದು ಅವರ ಪರಿಕಲ್ಪನೆ ಆಗಿದೆ. ವಿಜೇಂದ್ರ ಅವ್ರನ್ನೇ ಬಹುತೇಕವಾಗಿ ಮುಂದುವರಿಸಬೇಕು ಅಂತ ಅವರ ತಲೆಯಲ್ಲಿ ಇರ್ಬೋದು, ಹೈಕಮಾಂಡ್ ತಲೆಯಲ್ಲಿ. ಆದರೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಏನಿದೆ, ಚುನಾವಣೆ ನಡೆಸೇ ತೀರಬೇಕು. ಯಾಕಂತಂದರೆ ಈಗ ವಿಜೇಂದ್ರ ಅವರ ಕಪಿಮುಷ್ಟಿಯಲ್ಲಿ ಪಕ್ಷ, ಒಂದು ಕುಟುಂಬದ ಕಪಿಮುಷ್ಟಿ ಇರೋದು ಬೇಡ, ಅವಕಾಶ ಮಾಡಿಕೊಡಿ. ಹಿಂದುತ್ವ ಯಾರಿದಾರೋ ಗಟ್ಟಿ ಅವ್ರಿಗೆ ಮಾಡಿಕೊಡಿ. ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ, ಸಿದ್ದರಾಮಯ್ಯನ ಮನೆಗೆ ಹೋಗ್ತಾರೆ, DKಶಿ ಮನೇಲಿ ಟಿಫನ್ ಮಾಡ್ತಾರೆ, ಈ ರೀತಿ ಆರೋಪವನ್ನು ಯತ್ನಾಳ್ ಮಾಡ್ತಾ ಬರ್ತಾಯಿದ್ರು. ಹಾಗಾಗಿ ಕುಮಾರ್ ಬಂಗಾರಪ್ಪ ಅವ್ರ ಮನೇಲಿ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಒಂದು ಗುಂಪಿನಿಂದ ಒಬ್ಬ ಅಭ್ಯರ್ಥಿನ ಕಣಕ್ಕೆ ಇಳಿಸಲೇಬೇಕು, ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂಥೇಳಿ ಪಣ ತೊಟ್ಟಿದ್ದಾರೆ. ಏನು ತಟಸ್ಥ ಬಣವು ಕೂಡ ಇವ್ರ ಜೊತೆಗೆ ಸೇರ್ಕೊಂಡಂಗೆ ಕಾಣಿಸ್ತಾ ಇದೆ. ನ್ಯೂಟ್ರಲ್ ಆಗಿದ್ರಲ್ವಾ ಆ ಬಣವು ಕೂಡ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ನೋಡ್ತಾ ಇದ್ದೀವಿ ರಾಜ್ಯ BJPಯಲ್ಲಿನ ಬಣ ಬಡಿದಾಟ ತಾರಕಕ್ಕೆ ಹೋಗಿದೆ ಅಂತ ಕಾಣಿಸ್ತಾ ಇದೆ. ಈಗ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ಭಿನ್ನರ ಬಳಗದವರು. ಯಾವೆಲ್ಲ ದೂರುಗಳನ್ನು ಕೊಡಬಹುದು, ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ನಿರ್ಧಾರ ಏನಾಗಿರ್ಬೋದು, ಜೊತೆಗೆ ಈ ಒಂದು ಪಟ್ಟದ ಕಿತ್ತಾಟದಲ್ಲಿ ಯಾರ ಕೈ ಮೇಲಾಗ್ಬೋದು, ಸಾಧ್ಯತೆಗಳೇನಿದ್ದಾವೆ ರಾಕೇಶ್? ನೋಡಿ, ಪಟ್ಟಕ್ಕಾಗಿ ಕಿತ್ತಾಟ ನಡೀತಾ ಇದೆ. ಇಲ್ಲಿ ವಿಜೇಂದ್ರ ಅವರ ನಾಯಕತ್ವನ ಒಪ್ಕೊಳ್ಳೋಕೆ ತಯಾರಾಗಿಲ್ಲ, ಪದೇ ಪದೇ ಹೇಳ್ತಾ ಇದ್ದಾರೆ ಭಿನ್ನರ ಬಳಗದವರು. ಈಗೇನಾದರೂ ವಿಜೇಂದ್ರ ಅವ್ರನ್ನೇ ಮುಂದುವರಿಸಿದ್ರೆ BJP ಏನಿದೆ ಕರ್ನಾಟಕದಲ್ಲಿ ಮತ್ತೆ ಮುಗ್ಗರಿಸಿ ಬೀಳಬಹುದು. ಯಾಕೆಂದರೆ 2 ಬಣಗಳು 3 ಬಣಗಳಾಗಿ ಹೋಳು ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ಕೊಡ್ತಾರೆ. ರಾಕೇಶ್, ಈಗ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ಭಿನ್ನರ ಬಣದವರು. ಯಾವ ದೂರುಗಳನ್ನು ಇಟ್ಕೊಂಡು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ, ಜೊತೆಗೆ ಹೈಕಮಾಂಡ್ನ ನಿಲುವೇನಾಗಿರ್ಬೋದು, ರಾಜ್ಯಾಧ್ಯಕ್ಷರ ಬದಲಾವಣೆಯ ಸುಳಿವೇನಾದರೂ ಸಿಗ್ತಾ ಇರ್ಬೋದಾ, ಹೇಗೆ?
ಪ್ರಭು, ರಾಜ್ಯ ಬಿಜೆಪಿಯ ಭಿನ್ನಮತದ ವಿಚಾರ ಈಗ ದೆಹಲಿಯನ್ನ ತಲುಪಿದೆ. 2 ತಂಡಗಳಾಗಿ ಭಿನ್ನರ ಬಳಗ ದೆಹಲಿಯನ್ನ ತಲುಪುವ ಪ್ರಯತ್ನವನ್ನ ಮಾಡಿತು. ನಿನ್ನೆ ದಿನ ಒಂದು ತಂಡ ದೆಹಲಿಯನ್ನು ತಲುಪಿದೆ. ಇವತ್ತು ಒಂದಷ್ಟು ಜನರು ದೆಹಲಿಯನ್ನ ತಲುಪಲಿದ್ದಾರೆ. ಸಂಜೆ ವೇಳೆಗೆ ಪಕ್ಷದ ಪ್ರಮುಖ ನಾಯಕರನ್ನು ಅವರು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. 3 ದಿನಗಳ ಕಾಲ ಈ ತಂಡ ದೆಹಲಿಯಲ್ಲಿ ಉಳಿಯಲಿದೆ. ಪ್ರಮುಖವಾಗಿ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾದ ಸಂದರ್ಭದಲ್ಲಿ ಪಕ್ಷದ ಈಗಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಡುವ ಪ್ರಕ್ರಿಯೆಯನ್ನ ಭಿನ್ನರ ತಂಡ ಮಾಡಲಿದೆ. ರಾಜ್ಯ ಬಿಜೆಪಿಯಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿರುವ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಹಾಗೆ ಅವರ ಕುಟುಂಬದ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವಂತಹ ಬೇಡಿಕೆಯನ್ನ ಅದಿಡಲಿದೆ. ಅಂದ್ರೆ ಕುಟುಂಬದ ರಾಜಕಾರಣದ ಹಿಡಿತದಲ್ಲಿ ಇನ್ನೂ ಬಿಜೆಪಿ ಇದೆ. ಆ ಸನ್ನಿವೇಶ ಬದಲಾಗಬೇಕು. ಹಿಂದುತ್ವದ ಮೂಲ ಅಜೆಂಡಾ ಹೊಂದಿರುವಂತಹ ನಮ್ಮ ಪಕ್ಷಕ್ಕೆ ಆ ಹಿನ್ನೆಲೆಯ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಲೇಬೇಕು. ವಿಜೇಂದ್ರ ಅವರ ಆಯ್ಕೆ ಸರಿಸಮಾನವಾದ್ದಲ್ಲ. ಭ್ರಷ್ಟಾಚಾರದಿಂದ ಕೂಡಿರುವಂತಹ ವಿಜೇಂದ್ರ ಅವರು ಮತ್ತು ಹಲವಾರು ಆರೋಪಗಳನ್ನು ಹೊತ್ತಿರುವ ಅವರ ಕುಟುಂಬದಂತವರು ಪಕ್ಷವನ್ನು ಮುನ್ನಡೆಸುವುದು ಸರಿಯಲ್ಲ. ಒಂದು ಅವಧಿಗೆ ಹೇಗೋ ಮುಕ್ತಾಯ ಕಂಡಿರುವಂತಹ ಅವರ ಅಧಿಕಾರ ಅವಧಿಯನ್ನು ಮತ್ತೊಂದು ಅವಧಿಗೆ ವಿಸ್ತರಿಸುವುದು ಬೇಡ. ಒಂದು ವೇಳೆ ಅಧಿಕಾರವನ್ನ ನೀಡುವುದೇ ಆದರೆ ಅಥವಾ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಚುನಾವಣೆ ಮೂಲಕ ತೆಗೆದುಕೊಳ್ಳುವುದಾದ್ರೆ ನಮ್ಮ ಕಡೆಯಿಂದ ಒಬಿಸಿ ಅಥವಾ ದಲಿತ ಸಮುದಾಯದ ಒಬ್ಬರಿಗೆ ಪಕ್ಷದ ಜವಾಬ್ದಾರಿಯನ್ನ ಕೊಡುವಂತಾಗಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಅವುಗಳನ್ನ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಭಿನ್ನರ ಬಳಗ ದೆಹಲಿ ನಾಯಕರನ್ನ ಭೇಟಿ ಮಾಡಿದೆ. ಆದ್ರೆ ಮತ್ತೊಂದು ಮಾಹಿತಿ ಮೂಲಗಳ ಪ್ರಕಾರ ಈ ಬೇಡಿಕೆಯ ಹೊರತಾಗಿ ಭಿನ್ನರ ಬಳಗ ಮುಂದಿನ ತನ್ನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧ ಮಾಡುವುದನ್ನು ದೆಹಲಿಯಲ್ಲೇ ತಯಾರಿ ಮಾಡುವುದಕ್ಕೆ ತೆರಳಿದೆ. ಅಲ್ಲಿ ಸಂಸದರನ್ನ ಭೇಟಿಯಾಗುವ ಮುಖಾಂತರ ತಮ್ಮ ಪರ ಒಲವಿರುವಂತವರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ಮುಂದಿನ ಹೋರಾಟವನ್ನು ಹೇಗೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ತಯಾರಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಇದರ ಹೊರತಾಗಿ ಮತ್ತೊಂದು ವಿಚಾರ ಏನು ಅಂದ್ರೆ ಪಕ್ಷದ ವರಿಷ್ಠ ನಾಯಕರ ಬಳಗದಲ್ಲಿ ಈಗ ರಾಜ್ಯ ರಾಜಕೀಯ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಹೊಸ ಸ್ವರೂಪವನ್ನು ಕಂಡುಕೊಂಡಿದ್ದಾರೆ, ಹೊಸ ಸೂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಭಿನ್ನರ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸುವಂತಹ ವಿಜೇಂದ್ರ ಅವರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ನೀಡುವುದಕ್ಕೆ ಯೋಚನೆಯನ್ನ ಮಾಡಿದ್ದಾರೆ. ಅಧಿಕೃತ ಮೂಲಗಳ ಪ್ರಕಾರ ಹೇಳುವುದಂದ್ರೆ ವಿಜೇಂದ್ರ ಅವರನ್ನ ಈಗಿನ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರುಗಳ ಅವರ ಪರವಾಗಿರೋದ್ರಿಂದಾಗಿ ಆಂತರಿಕ ಚುನಾವಣೆಯಲ್ಲಿ ವಿಜೇಂದ್ರ ಅವರೇ ಪುನರಾಯ್ಕೆ ಆಗ್ತಾರೆ. ಆ ಒಲವು ಕೂಡ ಪಕ್ಷಕ್ಕಿದೆ. ಅದಾದ ಬಳಿಕ ಪಕ್ಷ ಸಂಘಟನೆ ಪುನರಚನೆ ಆದಂತ ಸಂದರ್ಭದಲ್ಲಿ ಪ್ರಮುಖವಾಗಿನ ರಾಜ್ಯ ವಲಯದಲ್ಲಿನ ಪ್ರಮುಖ ಹುದ್ದೆಗಳನ್ನ ಭಿನ್ನರ ಬಳಗಕ್ಕೆ ಬಿಟ್ಟುಕೊಡೋದು. ಅಂದ್ರೆ ಈಗಾಗಲೇ ತಟಸ್ಥ ಬಣ ಮತ್ತು ಭಿನ್ನರ ಬಣ ಅಂತ ಗುರುತಿಸಿಕೊಂಡಿರುವಂತಹ 2 ತಂಡದ ಸದಸ್ಯರಿಗೂ ಕೂಡ ಪ್ರಮುಖ ಜವಾಬ್ದಾರಿಗಳಲ್ಲಿ ಸಮ ಪ್ರಮಾಣದ ಹಂಚಿಕೆಯನ್ನು ಮಾಡುವುದು. ವಿಜೇಂದ್ರ ಅವರಿಗೆ ಸರಿಸಮಾನವಾದಂತಹ ಸ್ಥಾನಮಾನದ ರೀತಿಯಲ್ಲೇ ರಾಜ್ಯಾಧ್ಯಕ್ಷರ ಬದಲು ರಾಷ್ಟ್ರೀಯ ನಾಯಕರ ವರ್ಗದಲ್ಲಿ ಅಂದ್ರೆ ರಾಷ್ಟ್ರೀಯ ಪಕ್ಷ ಸಂಘಟನಾ ವಿಭಾಗದಲ್ಲಿ ಭಿನ್ನರ ಬಳಗದ ಒಬ್ಬ ಸದಸ್ಯರಿಗೆ ಅವಕಾಶವನ್ನು ಕೊಡುವ ಮುಖಾಂತರ ಸಮ ಪ್ರಮಾಣದಲ್ಲಿ ಎಲ್ಲ ರೀತಿಯ ಅಧಿಕಾರ ಹಂಚಿಕೆ ಆಗುವಂತಹ ಯೋಚನೆಯನ್ನ ಮಾಡುವುದಕ್ಕೆ ಚಿಂತನೆ ನಡೆಸಿದೆ. ರಾಜ್ಯಾಧ್ಯಕ್ಷ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಮುಗಿದ ಬಳಿಕ ಈ ಸೂತ್ರವನ್ನು ಜಾರಿ ಮಾಡುವುದಕ್ಕೆ ವರಿಷ್ಠ ಬಳಗ ರೆಡಿ ಆಗ್ತಾ ಇದೆ ಅನ್ನುವಂಥದ್ದಿದೆ. ಸೊ ಎಲ್ಲವೂ ಕೂಡ ಇನ್ನು 8 ರಿಂದ 10 ದಿನಗಳ ಒಳಗಡೆ ಪೂರ್ಣ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ಅಥವಾ ಚುನಾವಣೆ ಸ್ಪರ್ಧೆ ವಿಚಾರವೂ ಕೂಡ ಇಷ್ಟೊಳಗಡೆ ಅಂತಿಮಗೊಳ್ಳಲಿದೆ. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.